ಇದು ನಿರಂಜನ ಕುಟೀರ ಅಂತ ಹೇಳಿಬಿಟ್ಟು ಇಲ್ಲಿ ಶ್ರೀ ನಿರಂಜನಾನಂದ ಸರಸ್ವತಿಯವರು ವಾಸವಾಗಿದ್ದ ಸ್ಥಳ. ಈ ಸ್ಥಳದಲ್ಲಿ ದತ್ತಾತ್ರೇಯನಿಗೆ ಅವಧೂತರಾದ ದತ್ತಾತ್ರೇಯರಿಗೆ ಮೀಸಲಾಗಿರುವುದು. ಇಲ್ಲಿ ಸ್ವಾಮೀಜಿಯವರು ಸ್ಥಾಪಿಸಿದ ಮತ್ತು ಅವರು ಹೇಳಿದ ರೀತಿಯಲ್ಲಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಮೇನ್ಲಿ ಇಲ್ಲಿ ಏನು ಅಂದರೆ, ಇಲ್ಲಿ ಬೇರೆ ದೇವಸ್ಥಾನದ ಥರ ಇಲ್ಲಿ ಅಭಿಷೇಕ, ಮೂರ್ತಿಗೆ ಅಭಿಷೇಕ, ಅರ್ಚನೆ, ಸಹಸ್ರನಾಮಾರ್ಚನೆ ಇವೆಲ್ಲ ಏನೂ ಇರೋದಿಲ್ಲ. ಸ್ವಾಮೀಜಿ ಹೇಳಿರೋದು ಒಂದೇ ಒಂದು, ಧ್ಯಾನಿಸು ಭಜಿಸಿ ಬದುಕು ಅಂತ. ಇಲ್ಲಿ ಧ್ಯಾನ ಮತ್ತು ಭಜನೆ ಎರಡಕ್ಕೆ ಮತ್ತು ಪ್ರಾಮುಖ್ಯತೆ. ದಿನ ಬೆಳಿಗ್ಗೆ ಇಲ್ಲಿ 1:1 ತನಕ ಇಲ್ಲಿ ಪೂಜೆ ಆಗುತ್ತೆ. ಆ ದತ್ತ ಜಯಂತಿ 7 ದಿನ ಇಲ್ಲಿ ಇರ್ತಾರೆ. ಇಲ್ಲಿಯೇ ಜನ ಬಂದು ಗುರುಚರಿತ್ರೆ ಸಪ್ತಾಹ ಮಾಡಿ ಧನ್ಯರಾಗ್ತಾರೆ. ಇಲ್ಲಿ ಕೊಟ್ಟಿರೋ ಒಂದೇ ಒಂದು ಬೀಜ ಮಂತ್ರ ಏನು ಅಂತಂದರೆ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಇದನ್ನು ಭಜಿಸ್ತಾ ಇದ್ದರೆ ಎಲ್ಲ ನಿಮಗೆ ನೀವು ಇರೋ ನಿಮಗೆ ತೊಂದರೆಗಳೆಲ್ಲ ನಿವಾರಣೆ ಆಗ್ತದೆ ಅಂತ ನಾನು ಹೇಳ್ಬೋದು.